Hello everyone, welcome back to our channel Kiran Meena's Vlogs. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ರಿ ಅಂಡ್ ಬಾಜು ಇರೋ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡ್ರಿ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್. ಈ ಒಂದು ಊಟಿದು ಎಪಿಸೋಡ್ 4 ವಿಡಿಯೋ ಆಗಿರ್ತೈತಿ ಇದು. ಈ ಒಂದು ವಿಡಿಯೋದಲ್ಲಿ ನಾವು ಊಟಿಯಿಂದ ಕೂನೂರ್ಗೆ ಟಾಯ್ ಟ್ರೈನಲ್ಲಿ ಹೇಗೆ ಹೋಗೋದು ಮತ್ತು ಟಾಯ್ ಟ್ರೈನ್ ಬುಕ್ ಹೆಂಗಿಂಗ್ ಮಾಡೋದು ಅಂತ ಹೇಳಾಕತ್ತೇನಿ. ಪೂರ್ತಿಯಾಗಿ ವಿಡಿಯೋ ನೋಡ್ರಿ ಆ್ಯಂಡ್ ಕೂನೂರ್ ಒಳಗೆ ಯಾವ್ಯಾವ ಪ್ಲೇಸಸ್ ಎಲ್ಲ ನೀವು ನೋಡ್ಬೋದಂತ ಎಕ್ಸ್ಪ್ಲೇನ್ ಮಾಡಾಕತ್ತೇನಿ. ನಮ್ದು ಟಾಯ್ ಟ್ರೈನ್ದ ಟೈಮಿಂಗ್ ಬಂದ್ಬಿಟ್ಟು 9 ಗಂಟೆಗಿತ್ತು. ನಾವು 8:30 ಬಂದಿದ್ವಿ. ಇಲ್ಲಿ ಉದಗಮಂಡಲಂ ಅಂತ ರೈಲ್ವೆ ಸ್ಟೇಷನ್ ಐತಿ. ಸೊ ಅಲ್ಲಿಂದ ನಾವು ಕೂನೂರ್ ಹೋಗ್ಬೇಕಿರ್ತೈತಿ. ಆ್ಯಂಡ್ ಈ ಒಂದು ಟಾಯ್ ಟ್ರೈನ್ದು ಪ್ರಯರ್ ಬುಕ್ಕಿಂಗ್ ಮಾಡ್ಬೋದು. ನೀವು 1 ಮಂತ್ ಪ್ರಯರ್ ಕೂಡ ಬುಕ್ಕಿಂಗ್ ಮಾಡ್ಬೋದು. ಇದು ಫಸ್ಟ್ ಕ್ಲಾಸ್ದು ಟಿಕೆಟ್ ಪ್ರೈಸ್ 350 rupees ಪರ್ ಹೆಡ್ ಐತಿ ಆ್ಯಂಡ್ ಸೆಕೆಂಡ್ ಕ್ಲಾಸ್ದು 150 rupees ಪರ್ ಹೆಡ್ ಐತಿ. ಊಟಿ ಟು ಕೂನೂರ ಬುಕ್ ಥ್ರೂ ನೀವು IRCTC ಆ್ಯಪ್ ಇದೆ, ಅದ್ರ ಥ್ರೂ ನೀವು ಬುಕ್ಕಿಂಗ್ ಮಾಡ್ಬೋದು. ಇಲ್ಲ GoIBIBO ಥ್ರೂ ಕೂಡ ಈ ಒಂದು ಟಿಕೆಟ್ಸ್ ಅನ್ನ ಬುಕ್ ಮಾಡ್ಬೋದು. 1 ಮಂತ್ ಪ್ರಯರ್ ಬುಕ್ಕಿಂಗ್ ಮಾಡಿದ್ರೆ ನಿಮ್ಗೆ ಬೇಗ ಸೀಟ್ಸ್ ಕನ್ಫರ್ಮ್ ಇರ್ತಾವು. ಆ್ಯಂಡ್ ಅಲ್ಲೇ ಹೋಗಿ ತಾತ್ಕಾಲಿಕ ಬುಕ್ಕಿಂಗ್ ಮಾಡ್ಬೇಕಂದ್ರೆ ಅಷ್ಟೊಂದು ಕನ್ಫರ್ಮೇಷನ್ ಟಿಕೆಟ್ಸ್ ನಿಮ್ಗೆ ಸಿಗೋದಿಲ್ಲ. ನಮ್ದು ಟ್ರೈನ್ ಬಂತು, ಇವಾಗ ನಾವು ಹೊಂಟೀವಿ. ನೋಡ್ಬೋದು ವ್ಯೂ ಎಷ್ಟು ಬ್ಯೂಟಿಫುಲ್ ಆಗೈತಿ, ಎರಡೂ ಕಣ್ಣು ಸಾಲೋದಿಲ್ಲ, ಅಷ್ಟು ಬ್ಯೂಟಿಫುಲ್ ಆಗಿ ನೀವು ಮೌಂಟೇನ್ ಒಳಗನ ಪಾಸ್ ಆಗಿ ಹೋಗ್ತೈತಿ ಟ್ರೈನ್. ಸೊ ಇಲ್ಲಿ ನಿಮ್ಗೆ ಟೀ ಪ್ಲಾಂಟೇಶನ್ಸ್ ಇರ್ಬೋದು, ಒಂದು ನೇಚರ್ದು ಎಕ್ಸ್ಪೀರಿಯನ್ಸ್ ಮಾಡಕ್ಕೆ ಭಾಳ ಅಂದ್ರೆ ಭಾಳ ಚಲೋ ಅನಿಸ್ತೈತಿ. ಊಟಿ ಟ್ರಿಪ್ ಏನಾದರೂ ಪ್ಲ್ಯಾನ್ ಮಾಡಿದ್ರೆ ಒಂದು ಟಾಯ್ ಟ್ರೈನ್ ಎಕ್ಸ್ಪೀರಿಯನ್ಸ್ ಅಂತೂ ಮಾಡಲೇಬೇಕು. ಅದೊಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ನಾವು ಫೈನಲಿ ಕೂನೂರ್ಗೆ ಬಂದು ರೀಚ್ ಆದ್ವಿ. ಕೂನೂರ್ಗೆ ಬಂದ ಕೂಡಲೇ ನಮ್ಮದು ಪ್ರೈವೇಟ್ ವೆಹಿಕಲ್ ನಾವು ಊಟಿ ಒಳಗನ ಬಿಟ್ಟು ಬಂದಿದ್ವಿ. ಸೊ ನಾವು ಬ್ಯಾಕ್ ಟು ಊಟಿ ಅಂತ ಹೇಳಿ ಇಲ್ಲಿಂದ ನಾವು ಬಸ್ ಹಿಡ್ಕೊಂಡು ಊಟಿಗೆ ಹೋದ್ವಿ. ಸೊ ಊಟಿಯಲ್ಲಿ ಮತ್ತೇನೆಲ್ಲ ಪ್ಲೇಸಸ್ ನೋಡ್ಬೋದಂತ ಮುಂದೆ ಹೇಳ್ತೀನಿ, ನೋಡ್ಕೊತ ಇರಿ. ಇವಾಗ ನಾವು ಇದ್ದಿದ್ದು ಕೂನೂರ್ ಒಳಗೆ. ಕೂನೂರಿಂದ ನಾವು ಊಟಿಗೆ ಬಂದ ಕೂಡಲೇ ಊಟಿಯಲ್ಲಿ ನಾವು ಪೈಕರ ಫಾಲ್ಸಿಗೆ ಬಂದ್ವಿ. ಫಸ್ಟ್ ಪೈಕರ ಫಾಲ್ಸ್ ಈ ಥರ ಐತಿ. ಒಂದು ಮೇನ್ ಗೇಟಿಂದ ಒಂದು 1 ಕಿಲೋಮೀಟ್ರಿಂದ 1.5 ಕಿಲೋಮೀಟರ್ ನಡ್ಯಾಕ್ ಹತ್ತೈತಿ. ಬಟ್ ನಡೆದ ಕೂಡಲೇ ಅದೊಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತೈತಲ್ಲ, ಎಲ್ಲೂ ಸಿಗಕ್ಕೆ ಸಾಧ್ಯ ಇಲ್ಲ. ಅಷ್ಟು ಬ್ಯೂಟಿಫುಲ್ ಆದಂತಹ ವ್ಯೂ, ಆಮೇಲೆ ಅಷ್ಟು ಬ್ಯೂಟಿಫುಲ್ ಆದಂತಹ ಫಾಲ್ಸ್ ಐತಿದ, ನೋಡಲೇಬೇಕಾದಂಥ ಒಂದು ಪ್ಲೇಸ್ ಕೂಡ ಇದು ಊಟಿ ಒಳಗೆ. ಸೊ ಇಲ್ಲಿಂದ ಸ್ವಲ್ಪ ಮತ್ತೆ ನಡ್ಕೊಂತ ಹೋಗೋದೈತಿ. ಕೆಳಗಡೆ ನಡ್ಕೊಂತ ಹೋದ್ರೆ ನಿಮ್ಗೆ ಇದು ಫಾಲ್ಸ್ ಕಾಣ್ತೈತಿ, ಪೈಕರ ಫಾಲ್ಸ್ ಅಂತೇಳಿ ಬಹಳ ಫೇಮಸ್ ಐತಿ ನಮ್ಮ ಊಟಿ ಒಳಗ. ಪೈಕರ ಫಾಲ್ಸ್ ನೋಡಿ ಆದ್ಕೊಳ್ಳೆ ವಾಪಸ್ ನಾವು ಅಲ್ಲಿಂದ ಎಲೆಕ್ಟ್ರಿಕ್ ವೆಹಿಕಲ್ ಒಳಗೆ ನಮ್ದು ಮೇನ್ ಗೇಟ್ ಇತ್ತಲ್ಲ ಅಲ್ಲಿ ತನಕ ಬಂದ್ವಿ. ಅಲ್ಲಿಂದ ವಾಪಸ್ ಬರಬೇಕಾದ್ರೆ ಪೈಕರ ಡ್ಯಾಮ್ ಅಂತ ಐತಿ. ಇದು ಬಹಳ ಬ್ಯೂಟಿಫುಲ್ ಐತಿ. ಇದು ಕೂಡ ನೋಡುವಂತಹ ಪ್ಲೇಸ್. ಒಂದು ಇವೆಲ್ಲ ಒಂದು ಲೈನ್ ಒಳಗದಾವು. ಸೊ ಈ ಸೈಡ್ ಹೋದ್ರಂದ್ರೆ ನಿಮಗೆಲ್ಲ ಈ ಪೈಕರ ಫಾಲ್ಸ್, ಪೈಕರ ಡ್ಯಾಮ್, ಆಮೇಲೆ ಪೈನ್ ಫಾರೆಸ್ಟ್, ಆಮೇಲೆ ಶೂಟಿಂಗ್ ಪಾಯಿಂಟ್, ಟೇಬಲ್ ಲ್ಯಾಂಪ್ ಇವೆಲ್ಲ ಸಿಗ್ತಾವು. ಅಲ್ಲಿಂದ ಬರಬೇಕಾದ್ರೆ ಪೈಕರ ಡ್ಯಾಮಿಂದ ಬರಬೇಕಾದ್ರೆ ನಿಮ್ದು ವೆನ್ಲಾಕ್ಸ್ ಡೌನ್ಸ್ ನೇಚರ್ ಟ್ರೈಲ್ ಅಂತ ಐತಿ. ಇದಂತೂ ಬೆಸ್ಟ್ ಅಂದ್ರೆ ಬೆಸ್ಟ್ ಐತಿ. ನೀವೇನಾದ್ರೂ ರೀಲ್ಸ್ ಮಾಡೋರಿದ್ರಿ, ವಿಡಿಯೋ ಶೂಟ್ ಮಾಡೋರಿದ್ರಿ ಆ್ಯಂಡ್ ನೇಚರ್ ಎಕ್ಸ್ಪೀರಿಯನ್ಸ್ ಮಾಡೋರಿದ್ರಿ, ಇಲ್ಲಿ ಶೂಟಿಂಗ್ಸ್ ಕೂಡ ಭಾಳ ಆಗ್ತಾವು. ಸೊ ಇದನ್ನ ಕೂಡ ನೋಡಿದ್ವಿ, ಭಾಳ ಅಂದ್ರೆ ಭಾಳ ಬೆಸ್ಟ್ ಇತ್ತು. ಇದಾದ ಕೂಡಲೇ ನೆಕ್ಸ್ಟು ನಾವು ಅಲ್ಲಿಂದ ನಾವು ಬಂದಿದ್ದು ಪೈನ್ ಫಾರೆಸ್ಟ್ಗೆ. ಪೈನ್ ಫಾರೆಸ್ಟ್ದು ಎಂಟ್ರಿ ಟಿಕೆಟ್ ನೋಡ್ಬೋದು ನೀವು ಇಲ್ಲಿ. ನೆಕ್ಸ್ಟ್ ನಾ ತೋರ್ಸಾಕತ್ತೇನಿ. ಪೈನ್ ಫಾರೆಸ್ಟ್ದು ಎಂಟ್ರಿ ಟಿಕೆಟ್ ಬಂದ್ಬಿಟ್ಟು 30 rupees ಪರ್ ಹೆಡ್. ಸೊ ಇಲ್ಲಿ ಎಲ್ಲ ಕಡೆನೂ ಆಲ್ಮೋಸ್ಟ್ ನೋಡ್ಬೋದು, ಕೂನೂರ್ ಇರ್ಬೋದು, ಊಟಿ ಒಳಗೆ ಎಂಟ್ರಿ ಟಿಕೆಟ್ ಭಾಳ ಕಡಿಮೆ ಇಟ್ಟಾರ. ಸೊ ಪೈನ್ ಫಾರೆಸ್ಟ್ ಒಳಗೆ ಎಂಟ್ರಿ ಕೊಡಾಕತ್ತೇವಿ. ಹಿಂಗೆ ಕೆಳಗಡೆ ಇಳಿದು ಹೋಗೋದೈತಿದ. ಸೊ ಎಷ್ಟು ಬ್ಯೂಟಿಫುಲ್ ಆದಂಥ ಒಂದು ಈ ಪೈನ್ ಫಾರೆಸ್ಟ್, ಪೈನ್ ಟ್ರೀಸ್ ನೋಡ್ಬೋದು ನೀವು. ಭಾಳ ಅಂದ್ರೆ ಭಾಳ ಮಸ್ತ್ ಅನಿಸ್ತೈತಿ. ಫೋಟೋ ಶೂಟ್ ಆಗಲಿ, ಆಮೇಲೆ ಅದೊಂದು ಎಕ್ಸ್ಪೀರಿಯನ್ಸ್ ಭಾಳ ಅಂದ್ರೆ ಭಾಳ ಬೆಸ್ಟ್ ಐತಿ.
ಊಟಿಯಲ್ಲಿ ನಾವು ಕೋನೂರಿಂದ ವಾಪಸ್ ಬಂದು ಪೈಕಾರ ಫಾಲ್ಸ್, ಪೈಕಾರ ಡ್ಯಾಮ್, ಫೈನ್ ಫಾರೆಸ್ಟ್, ಶೂಟಿಂಗ್ ಪಾಯಿಂಟ್, ಟೇಬಲ್ ಲ್ಯಾಂಪ್ ನೋಡಿ ಅದಾದ ಕೂಡಲೇ ನಾವು ನಮ್ಮ ರೂಮಿಗೆ ಹೋದ್ವಿ, ರೆಸ್ಟ್ ಮಾಡಿದ್ವಿ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಲಾಗ್ ಆಗಿರ್ತೈತಿ. ನೆಕ್ಸ್ಟ್ ಡೇ ಮಾರ್ನಿಂಗು ನಮ್ದು ಒಂದು ಪ್ರೈವೇಟ್ ವೆಹಿಕಲ್ ನಾವು ಊಟಿ ಒಳಗೆ ಬಿಟ್ಟಿದ್ವಿ ಅಂತ ಹೇಳಿದ್ವಿ. ಸೊ ಅಲ್ಲಿಂದ ನಾವು ಕೋನೂರು ಹೊಂಟ್ವಿ. ಕೋನೂರು ಹೋಗ್ಬೇಕಾದ್ರೆ ಆನ್ ದ ವೇ ನಮ್ಗೆ ಚಾಕ್ಲೇಟ್ ಫ್ಯಾಕ್ಟ್ರೀಸ್ ಅದು ಸಾಕಷ್ಟು ಸಿಗ್ತಾವು. ಇಲ್ಲಿ ಒಂದು ಸಿಲ್ಕ್ ಫ್ಯಾಕ್ಟ್ರಿ ಕೂಡ ಇತ್ತು. ಸೊ ಅಲ್ಲಿ ಹೋಗಿ ಏನಾದರೂ ಶಾಪಿಂಗ್ ಮಾಡ್ಬೇಕಂತ ಶಾಪಿಂಗ್ ಹೋದ್ವಿ. ಭಾಳ ಅಂದ್ರೆ ಭಾಳ ಚಲೋ ಇದ್ದು. ಸ್ಯಾರೀಸ್ ಎಲ್ಲ ಓನ್ಲಿ ಸ್ಟಾರ್ಟಿಂಗ್ ಪ್ರೈಸ್ ಬಂದಿಟ್ಟು 500 ರೂಪೀಸ್ ಓನ್ಲಿ. ಸೊ ಚಲೋ ಅನಿಸಿತು. ಅದೆಲ್ಲ ನೋಡಿ ಸ್ವಲ್ಪ ಟ್ರಾಫಿಕ್ ಜಾಸ್ತಿ ಇದ್ದಿದ್ರಿಂದ ನಮ್ಗೆ ಮಧ್ಯಾಹ್ನ ಅಲ್ಲೇ ಆನ್ ದ ವೇ ಚೆರಿ ಬೆರಿ ಅಂತ ಒಂದು ರೆಸ್ಟೋರೆಂಟ್ ಸಿಕ್ತು. ಸೊ ಅಲ್ಲಿ ಫುಡ್ಡು ಲಂಚ್ ಮಾಡ್ಬೇಕಂತ ಹೋದ್ವಿ. ಫುಡ್ ಅಂತೂ ಎಕ್ಸಲೆಂಟ್ ಇತ್ತು. ಇಲ್ಲಿ ನಾವು ನೋಡ್ಬೋದು ನೀವು ಇಲ್ಲಿ ಪೊಟ್ಯಾಟೊ ಒಂದು ಪರಾಟ ಕೊಟ್ಟಿವಿ, ಆಲೂ ಪರಾಟ, ಆಮೇಲೆ ದೋಸಾ, ಆಮೇಲೆ ಪಾಸ್ತಾ ಕೂಡ ಆರ್ಡರ್ ಕೊಟ್ಟಿದ್ವಿ. ಮೂರೂ ಟೇಸ್ಟ್ ಮಾಡಿ ನೆಕ್ಸ್ಟ್ ನಾವು ಹೊಂಟಿದ್ದು ಕೋನೂರ್ಗೆ. ಕೋನೂರಲ್ಲಿ ನಾವು ಫಸ್ಟ್ ನೋಡಿದ್ದು ಆಯಿಲ್ ಫ್ಯಾಕ್ಟ್ರಿ. ಇಲ್ಲಿ ಆಯಿಲ್ ಫ್ಯಾಕ್ಟ್ರೀಸ್ ಭಾಳ ಅದಾವ. ಎಕ್ಲಿಪ್ಟಸ್ ಆಯಿಲ್ ಫ್ಯಾಕ್ಟ್ರಿ ಭಾಳ ಅಂದ್ರೆ ಭಾಳ ಚಲೋ ಐತಿ ನೋಡುವಂಥದ್ದು. ಸಣ್ಣ ಮಕ್ಕಳಿಗೆಲ್ಲ ಒಂದು ನಾಲೆಜ್ ಕೂಡ ಸಿಗ್ತೈತಿ. ಆ್ಯಂಡ್ ಇಲ್ಲಿ ಕೋನೂರಲ್ಲಿ ನೋಡಬೇಕಾದಂಥ ಪ್ಲೇಸಸ್ ಏನಂದ್ರೆ ನಿಮ್ಗೆ ಡಾಲ್ಫಿನ್ ಸ್ನೋಸ್ ಅಂತ ಐತಿ. ಇದು ಒಂದು ವ್ಯೂ ಪಾಯಿಂಟ್ ಐತಿ. ಇದಾದ ಕೂಡಲೇ ನೆಕ್ಸ್ಟು ಲ್ಯಾಂಪ್ಸ್ ರಾಕ್ ಅಂತ ಐತಿ. ಅಲ್ಲೇ ಎಲ್ಲ ಆನ್ ದ ವೇನ ಅದಾವ ಇವೆಲ್ಲ. ಸೊ ಲ್ಯಾಂಪ್ಸ್ ರಾಕ್ ನೋಡಿಕೊಂಡು ನೆಕ್ಸ್ಟ್ ನೀವು ಕ್ಯಾಥರೈನ್ ವಾಟರ್ ಫಾಲ್ಸ್ ಕೂಡ ನೋಡ್ಬೋದು. ಎಷ್ಟು ಬ್ಯೂಟಿಫುಲ್ ಆದಂಥ ವ್ಯೂ, ಫುಲ್ ಮಂಜು ಕವಿದಿತ್ತು. ಸೊ ಅದೆಲ್ಲ ನೋಡಿ ನೀವು ಆಯಿಲ್ ಫ್ಯಾಕ್ಟ್ರಿ, ಟೀ ಎಸ್ಟೇಟ್, ಟೀ ಫ್ಯಾಕ್ಟ್ರಿ ಎಲ್ಲ ನೋಡಿಕೊಂಡು ಬರ್ಬೋದು. ಸೊ ಕೋನೂರು ಫುಲ್ ಟೀ ಪ್ಲಾಂಟೇಶನ್ಸ್ ನೇಚರ್ ಎಕ್ಸ್ಪೀರಿಯನ್ಸ್ ಮಾಡಕ್ಕಂತೂ ಬೆಸ್ಟ್ ಐತಿದ. ಸೊ ಇಲ್ಲಿಂದ ನಾವು ಇದೆಲ್ಲ ನೋಡಿ ಆದ ಕೂಡಲೇ ಬ್ಯಾಕ್ ಟು ಬೆಳಗಾವಿ ಅಂತ ಹೊಂಟಿದ್ವಿ. ಹೋಗ್ಬೇಕಾದ್ರೆ ನಮ್ಗೆ ಮಧುಮಲೈ ಫಾರೆಸ್ಟ್ ಸಿಗತ್ತ, ಮಧುಮಲೈ ಟೈಗರ್ ರಿಸರ್ವ್. ಸೊ ಅಲ್ಲಿ ಕೂಡ ನಾವು ಏನೇನು ನೋಡಿದ್ವಿ ಅಂತ ಮುಂದೆ ತೋರಿಸ್ತೀನಿ. ಸೊ ಹೋಗೋಣ ನಡೀರಿ. ಇದು ನೋಡ್ರಿ ಮಧುಮಲೈ ಟೈಗರ್ ರಿಸರ್ವ್ದ ಮೇನ್ ಗೇಟ್, ಎಂಟ್ರಿ ಕೊಡೋದು. ಇಲ್ಲಿ ಒಂದು ರಿಸೆಪ್ಷನ್ ಐತಿ. ಇಲ್ಲಿ ನೀವು ಟಿಕೆಟ್ ತಗೋಬಹುದು. ಟೈಗರ್ ಸಫಾರಿ ಹೋಗೋರು ಇದ್ರಂದ್ರೆ ಇಲ್ಲಿ ಟಿಕೆಟ್ಸ್ ಸಿಗ್ತಾವ. ಸೊ ಇಲ್ಲಿ ನಾವು ಬಂದ್ವಿ, ಟಿಕೆಟ್ ತಗೊಂಡ್ವಿ. ಆ್ಯಂಡ್ ವ್ಯಾನ್ ಬೇಕಿದ್ರೆ ವ್ಯಾನ್, ನಿಮ್ಗೆಲ್ಲ ಜೀಪ್ ಬೇಕಿದ್ರೆ ಜೀಪ್. ಸೊ ಎಲ್ಲ ಸೇಫ್ಟಿ ಕೂಡ ಇರ್ತೈತಿ. ಭಾಳ ಚಲೋ ಅನಿಸ್ತೈತಿ ಸಫಾರಿ ಹೋಗ್ಬೇಕಾದಂಥದ್ದು. ಇಲ್ಲಿ ಇವನ್ ಬಂಡೀಪುರ ಒಳಗೂ ನಿಮ್ಗೆ ಟೈಗರ್ ಸಫಾರಿ ಐತಿ. ಇವನ್ ಇಲ್ಲಿ ಮಧುಮಲೈ ಒಳಗೂ ಐತಿ. ಸೊ ಮಧುಮಲೈ ಒಳಗೆ ಹೋಗ್ವಿ. ಭಾಳ ಅಂದ್ರೆ ಭಾಳ ಚಲೋ ಅನಿಸಿತು. ಎಲ್ಲ ಅನಿಮಲ್ಸ್ ಕಾಣಿಸ್ತಾವು, ನೋಡ್ಕೊಂತ ಇರೀಗ. ಆ್ಯಂಡ್ ನಮ್ಗೆ ಲಕ್ ಟೈಗರ್ದ ಒಂದು ಫುಟ್ ಪ್ರಿಂಟ್ ಕಾಣಿಸಿತು. ಭಾಳ ಖುಷಿ ಅನ್ಸ್ಬಿಡ್ತು ನೋಡಿ. ಇಲ್ಲಿ ಎಲಿಫೆಂಟ್ಸ್ ಎಲ್ಲ ಟೈಪ್ ಆಫ್ ಅನಿಮಲ್ಸ್ ನೋಡಕ್ಕೆ ಸಿಗ್ತೈತಿ. ಸೊ ಟೈಗರ್ ಸಫಾರಿ ಅಂತೂ ಭಾಳ ಬೆಸ್ಟ್ ಇತ್ತು. ಭಾಳ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಸೊ ವೆಲ್ಕಮ್ ಬ್ಯಾಕ್ ಟು ಕರ್ನಾಟಕ. ಮಧುಮಲೆಯಿಂದ ನಾವು ಕರ್ನಾಟಕ ಎಂಟ್ರಿ ಕೊಟ್ವಿ. ಇಲ್ಲಿಂದ ನಮ್ಮದು ಬಂಡೀಪುರ ಟೈಗರ್ ರಿಸರ್ವ್, ಬಂಡೀಪುರ ಫಾರೆಸ್ಟ್ ಸ್ಟಾರ್ಟ್ ಆಗ್ತದೆ ಅಂತಲೇ ಹೇಳ್ಬೋದು. ಇದೆಲ್ಲ ನೋಡ್ಕೊಂಡು ಊಟಿಯಿಂದ ನಾವು ಮೈಸೂರು ರೀಚ್ ಆಗಬೇಕಾದ್ರೆ ನಮ್ಗೆ ಈವ್ನಿಂಗ್ ಆಗಿತ್ತು. ಸೊ ಅಲ್ಲೇ ನಾವು ಮೈಸೂರು ಒಳಗನ ಸ್ಟೇ ಮಾಡಿದ್ವಿ. ಮೈಸೂರೊಳಗೆ ಸ್ಟೇ ಮಾಡಿ ನೆಕ್ಸ್ಟ್ ಡೇ ಅರ್ಲಿ ಮಾರ್ನಿಂಗ್ ಚಾಮುಂಡೇಶ್ವರಿ ದರ್ಶನ ತಗೊಂಡು ಒಂದು ಬ್ಲೆಸ್ಸಿಂಗ್ಸನ್ನು ತಗೊಂಡು ಅಲ್ಲಿಂದ ನಾವು ಬ್ಯಾಕ್ ಟು ಬೆಳಗಾವಿ ಅಂತ ನಮ್ಮ ಬೆಳಗಾವಿ ಕಡೆ ಬಂದ್ವಿ. ಇಷ್ಟಾಗಿತ್ತು 4 ಎಪಿಸೋಡ್ಸ್. ನೀವೇನಾದರೂ ಈ ಒಂದು ಟೂರ್ ಪ್ಲ್ಯಾನ್ ಮಾಡಕತ್ತಿದ್ರಂದ್ರೆ ಐ ಹೋಪ್ ಇದು ಒಂದು ನಿಮ್ಗೆ ಹೆಲ್ಪ್ ಆಗ್ತೈತಿ ಗೈಡ್ ಮಾಡಕ್ಕಂತ ಅನ್ಕೊಂಡೇನಿ. ಸೊ 4 ಎಪಿಸೋಡ್ಸ್ ನೋಡ್ರಿ ಆ್ಯಂಡ್ ಲೈಕ್ ಮಾಡಿರಿ, ಶೇರ್ ವಿತ್ ಅ ಫ್ರೆಂಡ್ಸ್ and family. Back to Belagavi. Thank you for watching. ಎಲ್ಲ ನಮ್ಮ ಊಟಿ ಟ್ರಿಪ್ದು 4 ಎಪಿಸೋಡ್ಸ್ ಮುಗಿದು ಇಲ್ಲಿಗೆ. ನೆಕ್ಸ್ಟ್ ನಮ್ದು ಫುಡ್ ಲಾಗ್ ಬರೋದೈತಿ. ಸ್ಟೇ ಟ್ಯೂನ್ಡ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.